ಯು ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಮೊಹಮ್ಮದ್ ಯೂಸುಫ್. ಇವತ್ತು ನಾವು ಅಂಬೇಡ್ಕರ್ ಸರ್ಕಲ್ದಲ್ಲಿ ಈಗ ಪ್ರೆಸೆಂಟ್ ನಿಂತಿದ್ದೀವಿ. ರಾತ್ರಿ 12 ಗಂಟೆ ಆಗಲಿಕ್ಕೆ ಬಂದದ. ನೀವು ನಮ್ಮ ಹಿಂದೆ ನೋಡತ್ತೀರಿ. ಈಗ 92 ದಿವಸ ಆಯ್ತು ರಾತ್ರಿ ಸತ್ಯಾಗ್ರಹ ಅಂತ ಇವರು ಸ್ಟ್ರೈಕ್ ಅನ್ನು ಮಾಡ್ಯಾರ. ವಿಷಯ ಏನಂದ್ರೆ, ಈ ಬಿಜಾಪುರ ನಗರದಲ್ಲಿ ಏನೋ ಅದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡಬೇಕು ಅಂತೇಳಿ 90 ದಿವಸದಿಂದ ಸತತಾಗಿ ಹೋರಾಟ ಮಾಡ್ಕೊತ ಬಂದಿದ್ರು. ಇವತ್ತು 2 ದಿವಸ ಆಯ್ತು. 2 ದಿವಸ ರಾತ್ರಿ ಸತ್ಯಾಗ್ರಹ ಎಲ್ಲರೂ ಬಂದು ಇಲ್ಲೇ ಮಕ್ಕಳವರು ಹಗಲು ರಾತ್ರಿ ಕೂಡಿ ಇಲ್ಲೇ ಕೂತು ಸತ್ಯಾಗ್ರಹ ಮಾಡೋದು. ಇದು ಏಕೆ? ಈಗ ಪ್ರಶ್ನೆ ಏನು ಯಾವ್ದು ಬರ್ತದೆ ಅಂದ್ರೆ, ಸರ್ಕಾರ ಯಾಕೆ ಸುಮ್ ಕೂತೈತಿ? ಈ ಪ್ರತಿಯೊಂದು ಏನಾದ್ರು ವಿಷಯ ಕೇಳ್ಬೇಕಾದ್ರೆ ಸರ್ಕಾರಕ್ಕೆ ಹೋರಾಟ ಮಾಡಬೇಕು, ಒಂದು ಉಪವಾಸ ಸತ್ಯಾಗ್ರಹ ಮಾಡಬೇಕು, ಒಂದು ಯಾವ್ದಾರ ಜೀವ ಕಳ್ಕೋಬೇಕು, ಒಂದು ಇಲ್ಲಾಂದ್ರೆ ಏನಾರೇ ದೊಡ್ಡ ಅನಾಹುತ ಆದ ನಂತರ ಸರ್ಕಾರ ಎಲ್ಲ ಎಚ್ಚರಿಕೆ ತಗೋತದ. ಅದಕ್ಕಿಂತ ಮುಂಚೆ ಯಾಕೆ ಸರ್ಕಾರ ಗಮನ ಕೊಡಲ್ಲ? ಈಗ ಚಳಿಗಾಲ ಅಧಿವೇಶನ ಒಳಗ ಸುವರ್ಣಸೌಧದಾಗ ಅಧಿವೇಶನ ನಡೆದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡತ್ತಾರ. ಒಬ್ಬ MLA ಲಕ್ಷಾಂತರ ರೂಪಾಯಿ ಖರ್ಚು ಮಾಡತ್ತಾರ. ಮತ್ತ ಒಂದೊಂದು MLA ಭತ್ತನೂ ಕೊಡ್ತಾರೆ. ಈಗ 140 MLA ಇವ್ರು ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡ್ತಿರ್ಬಹುದು? ಸ್ವಲ್ಪ ಯೋಚನೆ ಮಾಡುವ ಅವಶ್ಯಕತೆ ಅದ. ಇವ್ರೇನು 30 ಜನರು ಕೂತಾರ. ಇವ್ರು ಸ್ವಂತ ಸಲುವಾಗಿ ಇವರು ಹೋರಾಟಕ್ಕೆ ಕೂತಿಲ್ಲ. ಈ ಇಡೀ ಬಿಜಾಪುರ ಡಿಸ್ಟಿಕ್ ಸಂಬಂಧ ಇವರು ಹೋರಾಟಕ್ಕೆ ಕೂತಾರ. ಇವ್ರಿಗೆ ಸಾಮಾನ್ಯ ಜನರು ಬೆಂಬಲ ಕೊಡತ್ತಾರ. ಈಗ ಮೊನ್ನೆ ನೀವು ಸುವರ್ಣಸೌಧದಾಗ ನಮ್ಮ ಸಿಂದಗಿ ಶಾಸಕರು ಧ್ವನಿ ಎತ್ತಿದ್ರು. ಉಳ್ಕಿದವ್ರು ಏನ್ ಮಾಡತ್ತೀರಿ? ಉಳ್ಕಿದವರು 7 MLA ತಮ್ಮ ಮತಕ್ಷೇತ್ರ ಜನರಿಗೆ ಬೇಡ, ಇದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಡ, ಸರ್ಕಾರಿ ಮತ್ತ ಎಲ್ಲ ಬಡ್ರ ಮಕ್ಕಳು ನರ್ಸ್ ಮತ್ತ MBBS ಡಾಕ್ಟರ್ ನರ್ಸಿಂಗ್ ಅದು ಕಲಿಯೋದು ಬೇಡ. ಮತ್ ಏನ್ ನೀವು ಅಭಿವೃದ್ಧಿ ಮಾಡ್ತೀರಿ? ಬಡ್ರು ಆಗ್ಬೇಕು, ಶ್ರೀಮಂತೆ ಆಗ್ಬೇಕು. ಈಗೇನು ಇವರು 30 ಮಂದಿ ಹೋರಾಟಕ್ಕೆ ಕೂತಾರ. ಈಗ ಇವರು ಅಪೀಲ್ ಮಾಡತ್ತಾರ 8 ಮತಕ್ಷೇತ್ರ ಜನರಿಗೆ. ಏನತ್ತಂದ್ರ, ಇದು ನಮ್ದು ಅಷ್ಟೇ ಹೋರಾಟ ಅಲ್ಲ, ಇದು ಇಡೀ ನಮ್ಮ ಬಿಜಾಪುರ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಹೋರಾಟ ಅದ. ಪ್ರತಿಯೊಬ್ಬರು ಇವರು ಬಡ್ರ ಮಕ್ಕಳ ಸಂಬಂಧ ಇವರು ಕೂತಾರ. ಇವ್ರು ಇವ್ರಿಗೆ ಏನೋ ಸ್ವಂತಕ್ಕೆ ಬೇಕಾಗಿಲ್ಲ. ಇವ್ರ ಸ್ವಂತ ಮಕ್ಕಳಿಗೆ ನಾವು ಡಾಕ್ಟರ್ ಮಾಡ್ತೀವಿ, ನಾವು ನರ್ಸಿಂಗ್ ಮಾಡ್ತೀವಿ, ನಾವು ನರ್ಸ್ ಮಾಡ್ತೀವಿ, ಏನು ಪ್ಯಾರಾಮೆಡಿಕಲ್ ಕಲಿಸ್ತೀವಿ, ಇವರು ಅದ್ರ ಸಂಬಂಧ ಕೂತಿಲ್ಲ. ಇವರು 8 ಮತಕ್ಷೇತ್ರದಾಗ ಎಷ್ಟು ಬಡ್ರ ಮಕ್ಕಳು ಅದಾವ, ರೈತರ ಮಕ್ಕಳು ಅದಾವ, ಕೂಲಿ ಕಾರ್ಮಿಕ ಮಕ್ಕಳು ಅದಾರ. ಅವ್ರು ಯಾರು ಕಲಿಬೇಕಂತೇಳಿ ಆಶೆ ಪಡ್ಕೊಂಡ್ರ ಅವ್ರ ಸಂಬಂಧ ಇವರು ಹೋರಾಟಕ್ಕೆ ಕೂತಾರ. ನಮ್ಮ ಈ ಮಾಧ್ಯಮ ಮುಖಾಂತರ ನಾವು ಇಷ್ಟೇ ಹೇಳತ್ತು, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನೀವು ಪ್ರತಿ ವರ್ಷ ಆಗ್ಲಿ ಪ್ರತಿ ತಿಂಗಳಾಗ್ಲಿ ಕೋಟ್ಯಾಂತರ ರೂಪಾಯಿ, 100 ಕೋಟಿ ರೂಪಾಯಿ ನೀವು ಖರ್ಚು ಮಾಡತ್ತೀರಿ. ಬಸ್ ಫ್ರೀ ಕೊಡಾಗತ್ತೀರಿ. ಪ್ರತಿಯೊಂದು ಮಹಿಳೆಗೆ 2,000 ರೂಪಾಯಿ ಫ್ರೀ ಕೊಡಾಗತ್ತೀರಿ. 10 kg ಅಕ್ಕಿ ಕೊಡಾಗತ್ತೀರಿ. ಮತ್ತ ಅದೇ ರೀತಿ ಏನದಲ್ಲ, ಇದು ಒಂದ್ ಸ್ವಲ್ಪ ಗಮನ ತಗೋರಿ. ನಮ್ಮ CM ಸಿದ್ದರಾಮಯ್ಯ ಅವರು ಬಹಳಷ್ಟು ಕರ್ನಾಟಕ ರಾಜ್ಯಕ್ಕೆ ಅವರು ಹೆಮ್ಮೆ ಆಗುವಂತ ಕೆಲಸ ಮಾಡ್ಯಾರತ್ತೇಳಿ ಈ ಬಾರಿ ಬಹುಮತದಿಂದ ಇಡೀ ಕರ್ನಾಟಕ ರಾಜ್ಯದ 7 ಕೋಟಿ ಜನರು ಈ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುಮತ ತಂದ ಅವ್ರ ಅಧಿಕಾರ ಕೊಟ್ಟಾರ. ದಯವಿಟ್ಟು ಇವ್ರು ಒಂದ್ಸಲ ಗಮನ ತಗೋರಿ. ಇವರು 92 ದಿವಸ ಆಯ್ತು ಸ್ಟ್ರೈಕಿಗೆ ಕೂತಾರ. ಇದು ತಮ್ಮ ಸ್ವಂತಗೋಸ್ಕರ ಕೂತಿಲ್ಲ, ಎಲ್ಲ ಬಿಜಾಪುರ ನಗರ ಬಡ್ರು ಜನರ ಸಂಬಂಧ ಕೂತಾರ ಅಂತೇಳಿ. ಇದೇ ರೀತಿ ನೋಡ್ತಾ ಇರಿ ಯು ಟಿವಿ ನ್ಯೂಸ್. ನಾವು ಪ್ರತಿ ಕ್ಷಣದು ನಾವು ಇವ್ರದ್ದು ಸುದ್ದಿ ಮಾಹಿತಿ ನಿಮ್ಮನ್ನು ತಗೊಂಡ್ಬರ್ತೀವಿ. ನಿಮ್ಮ ಧ್ವನಿಗೆ ನಮ್ಮ ಪ್ರತಿಧ್ವನಿ. ಏನದಾರಲ್ಲ, ಒಂದು ದಿನ ಬಂದು ವಿಚಾರ ಮಾಡ್ಲಾರ್ದವ್ರು ನಮ್ಮ ಧರಣಾಕ್ ಬಂದ್ರು. ನಾ ಹೇಳ್ತೀನಿ ರೀ, ನಿಮ್ಮ ಪರವಾಗಿ ನಾ ಧ್ವನಿ ಎತ್ತೀನಿ ಅಂತ ಹೇಳಲ್ಲ. ಯಾರೋ ಕೊಟ್ಟಾರ ಅವರಿಗೆ, ಅವ್ರು ಹೋಗಿ ಮಾತಾಡ್ಯಾರ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಅವರು ಅಲ್ಲಿಕ್ಕಿತ್ಲು ಮುಖ್ಯವಾಗಿ ಬಿಜಾಪುರಕ್ಕೆ ಜಿಲ್ಲೆಕ್ಕಾದ್ರೆ ಎಲ್ಲ ತಾಲೂಕದವರು ಬಿಜಾಪುರಕ್ಕೆ ಬರ್ತಾರೆ. ಇಲ್ಲಿ ಎಲ್ಲ ಸೌಲಭ್ಯಗಳಿದೆ. ಒಂದು ಮೆಡಿಕಲ್ ಕಾಲೇಜ್ ತೆಗಿಬೇಕಾದ್ರೆ ಒಂದು ದೊಡ್ಡ ಹಾಸ್ಪಿಟ್ಲ್ ಬೇಕಾಗ್ತದೆ. ನಿಮ್ಗೆ ಗೊತ್ತಿರ್ಬೋದು, ಈ ಹಾಸ್ಪಿಟ್ಲ್ ಅತ್ಯಂತ ಸುಸಕ್ಷಿತವಾದಂಥ ಹಾಸ್ಪಿಟ್ಲ್ ಅದಂತೇಳಿ ಒಂದು 2-3 ಸಲ ಪ್ರೈಸ್ ತಗೊಂಡದ. ಮತ್ತು ಜನರಲ್ ಬೆಡ್ಗಳು 750 ಅದ ಅಂತ ನಾ ಕೇಳಿದ್ದೀನಿ ಜನರಲ್. ಮತ್ತು ದಿನಾ ಪೇಷಂಟ್ ಏನು ಮಾಡ್ತಾವ್ರಿ, 1.5ರಿಂದ 2,000 ತನಕ ಹೊರ ರೋಗಿಗಳು ಒಳ ರೋಗಿಗಳು ಬರ್ತಾರೆ. ಬೃಹತ್ ಪ್ರಮಾಣದಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಅದ ಒಂದು ಕಡೆ, ಅಲ್ಲಿಂದ ಟ್ರೌಮಾ ಸೆಂಟರ್ ಇದೆ, ಮತ್ತು ಸೈಕಾಲಜಿ ಡಾಕ್ಟರ್ ಅದಾರ, ಮಾನಸಿಕ ವೈದ್ಯರು ಅದಾರ. ಒಂದು ವೈದ್ಯಕೀಯ ಕಾಲೇಜ್ ಆಗಬೇಕಾದ್ರೆ
ಅಲ್ಲಿ ಈ ಎಲ್ಲ ಸೌಲಭ್ಯಗಳಿರಬೇಕು ಅಂತ. ಸ್ನೇಹಿತರೆ, ಈ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕಂತ ಹೇಳ್ಬಿಟ್ಟು 90 ದಿವಸ ಧರಣಿ ಹೋರಾಟ ಮುಗೀತು. ಅದಾದ ನಂತರ ನಿನ್ನೆಯಿಂದ ಅಹೋರಾತ್ರಿ ಇಲ್ಲಿ ನಾವು ಧರಣಿ ಕೂತ್ಕೊಂಡಿದ್ದೀವಿ. ರಾತ್ರಿ ಕೂಡ ಹೆಣ್ಮಕ್ಳು ಈ ವೇದಿಕೆಗೆ ಬಂದು ಧರಣಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಇಡೀ ಬಿಜಾಪುರ ಜಿಲ್ಲೆಯ ಜನಗಳಿಗೆ ಗೊತ್ತು ಎಷ್ಟು ಚಳಿ ಇದೆ. ಈಗ ಚಳಿಯಲ್ಲಿ ಕೂಡ ನಾವು ಮನೆಯಿಂದ ಬಿಟ್ಟು ಇಲ್ಲಿ ಬಂದು ಧರಣಿ ಕೂತ್ಕೊಳ್ಳೋ ಉದ್ದೇಶ ಅಂತಂದ್ರೆ ಸರ್ಕಾರದ ಮೇಲೆ ಒತ್ತಡ ಬಂದು ಸರ್ಕಾರ ಕೂಡಲೇ ಈ ಬೇಡಿಕೆ ಈಡೇರಿಸ್ಬೇಕಂತೇಳಿ. ಯಾಕಂದ್ರೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಯಾವುದೇ ಒಂದು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇಲ್ಲ. ಅವರು ಕೆಲಸ ಮಾಡದೇ ಇರೋ ಕಾರಣಕ್ಕೋಸ್ಕರ ನಾವಿಲ್ಲಿ ಬಂದು ಕೂತ್ಕೋಬೇಕಾಗಿದೆ. ಈ ಚಳಿನಲ್ಲಿ ಕೂಡ ರಾತ್ರಿ ಇಲ್ಲೇ ಮಲ್ಕೋಬೇಕಾಗಿದೆ. ಆದರೆ ಇವಾಗಲಾದರೂ ಈ ಬೆಳಗಾವ್ ಸೆಷನ್ ಮುಗಿಯೋದ್ರೊಳಗಡೆ ಒಂದು ಏನಾದರೂ ಸರ್ಕಾರ ತೀರ್ಮಾನ ತಗೊಂಡು ಅನೌನ್ಸ್ ಮಾಡಬೇಕು. ಅನೌನ್ಸ್ ಮಾಡಿ ಒಂದು ಆದೇಶ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಗೆ ಕೊಟ್ಟರೆ ನಾವಿಲ್ಲಿಂದ ಧರಣಿ ವಿಸರ್ಜನೆ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಆದರೆ ಇಲ್ಲಿ ಸರ್ಕಾರ ಇದೇ ರೀತಿ ಅಡಮಂಟ ಧೋರಣೆ, ಒಂಥರ ನಿರ್ಲಕ್ಷ್ಯ ಧೋರಣೆ ತಾರಿದ್ರೆ ಈ ಹೋರಾಟ ಇನ್ನು ತೀವ್ರಗೊಳ್ಳುತ್ತೆ. ಮುಂದೆ ಧರಣಿ ಉಪವಾಸ ಸತ್ಯಾಗ್ರಹ ಬಿಜಾಪುರ ಬಂದ್ ಕಾಲ್ ಅನ್ನುವಂಥ ಕಾರ್ಯಕ್ರಮಕ್ಕೆ ಕೂಡ ನಾವು ಹೋಗ್ಬೇಕಾಗ್ತದೆ. ಅದಕ್ಕೆಲ್ಲ ಕೂಡ ಇಲ್ಲಿ ಏನೇ ಒಬ್ಬ ಹೋರಾಟಗಾರರಿಗೆ ಏನೇ ತೊಂದರೆ ಆದರೂ ಕೂಡ ಈ ರಾಜ್ಯ ಸರ್ಕಾರ, ಶ್ರೀಮಾನ್ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಕಾರಣ ಆಗ್ತದೆ. ಯಾಕಂದ್ರೆ ನಾವು ಬಹಳ ನಿರೀಕ್ಷೆ ಇಟ್ಟಿದ್ದೀವಿ ಈ ಮುಖ್ಯಮಂತ್ರಿ ಹತ್ರ. ಯಾಕಂದ್ರೆ ಇವರು ಐದು ಪರ ಇದ್ದಾರೆ, ದಲಿತರ ಪರ ಇದ್ದಾರೆ, ಹಿಂದುಳಿದವರ ಪರವಾಗಿದ್ದಾರೆ. ಎಲ್ಲ ದೀನ ದಲಿತರ ಉದ್ಧಾರ ಮಾಡ್ತೀವಿ ಅಂತೇಳಿ ಹೇಳ್ಕೊಂಡು ಬಂದರ ಯಾವ ಸರ್ಕಾರಿ ಆಸ್ಪತ್ರೆ ಬಡವರಿಗೋಸ್ಕರ ಇರುವಂತ ಸರ್ಕಾರಿ ಆಸ್ಪತ್ರೆನ ಖಾಸಗಿಯವ್ರಿಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದ್ರ ಉದ್ದೇಶ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಖಾಸಗಿಯವ್ರು ಕೊಡ್ತಾ ಇದಾರೆ ಅಂತೇಳಿ. ಸರ್ಕಾರದ ಹತ್ರ ದುಡ್ಡು ಇಲ್ಲ ಅಂದ್ರೆ ದುಡ್ಡು ಸಾಕಷ್ಟಿದೆ, ಸಾಕಷ್ಟು ದುಡ್ಡು ವೆಚ್ಚ ಮಾಡ್ತಾ ಇದ್ದಾರೆ. ಎಲ್ಲ MLAಗಳು ಯಾವುದೇ ಚರ್ಚೆ ಇರಲಾರ್ದೆ ಅವ್ರ ಪೇಮೆಂಟ್ ಡಬಲ್ ಮಾಡ್ಕೊಂಡ್ರ, ಶಾಸಕರೆಲ್ಲರೂ ಕೂಡ. ಅದೇ ರೀತಿ ಸಾಕಷ್ಟು ಸಭೆ ಸಮಾರಂಭಗಳಿಗೆ 100 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಬಿಟ್ಟು ಆರೋಗ್ಯ ಇದು ಅತ್ಯಂತ ಅವಶ್ಯಕ ಮನುಷ್ಯನಿಗೆ, ಅದಕ್ಕೆ ದುಡ್ಡು ಖರ್ಚು ಮಾಡ್ಲಿಕ್ಕೆ ತಯಾರಿಲ್ಲ. ಕೇವಲ ಒಂದು 100-200 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಇವತ್ತು ಮೆಡಿಕಲ್ ಕಾಲೇಜ್ ಆಗ್ತದೆ, ಎಲ್ಲ ಮೂಲಭೂತ ಸೌಕರ್ಯಗಳಿದೆ. ಆದರೂ ಕೊಡ್ತಾ ಇಲ್ಲ. ಬೇರೆ ಎಲ್ಲಿ ಜಾಗ ಇಲ್ಲ, ಜಾಗ ಖರೀದಿ ಮಾಡ್ಲಿಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಇಲ್ಲಿ ಜಾಗ 150 ಎಕರೆ ಜಾಗ ಇದ್ರೂ ಕೂಡ ಕೊಡ್ತಾ ಇಲ್ಲಲ್ಲ. ಇದನ್ನ ವಿರೋಧಿಸ್ಬಿಟ್ಟು ನಾವು ಈಗ ಹೋರಾಟನ ಕೈಗೊಂಡಿದ್ದೀವಿ. ಇದು ಅಹೋರಾತ್ರಿ. ನಾಳೆ ಇನ್ನ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಜನ ಬರ್ತಾರೆ, ಹೆಣ್ಮಕ್ಳು ಬರ್ತಾರೆ. ನಾವೇ ರಿಸ್ಟ್ರಿಕ್ಟ್ ಮಾಡಿದೀವಿ, ಬೇಡ ಚಳಿ ಇದೆ, ಸ್ವಲ್ಪ ಜನ ಕೂತ್ಕೊಳ್ಳೋಣ ಅಂತೇಳಿ. ತುಂಬಾ ಜನ ನಾವು ಬರ್ತೀವಿ ಅಂತೇಳಿ ತಯಾರಾಗಿದ್ದಾರೆ ಇಲ್ಲಿ ಧರಣಿಗೆ ಬರ್ಲಿಕ್ಕೆ. ಹಗಲೊತ್ತು ಬರ್ತೀವಿ, ರಾತ್ರಿನೂ ಬರ್ತೀವಿ ಅಂತೇಳಿ. ಆಮೇಲೆ ಇಲ್ಲೇನೆ ನಾವು ನಾಳೆಯಿಂದ ಅಡಿಗೆನೂ ಸ್ಟಾರ್ಟ್ ಮಾಡ್ತೀವಿ, ಊಟದ ವ್ಯವಸ್ಥೆ ಕೂಡ ಇರ್ತದ. ಸೊ ದಾನಿಗಳಂತೂ ಏನು ಕೇಳಿದ್ರು ಕೂಡ ಅವರು ಕೊಡ್ತಾ ಇದಾರೆ. ಇವತ್ತೊಂದು 2 ಚೀಲ ಅಕ್ಕಿ ತಂದು ಹಾಕಿದ್ದಾರೆ, ಯಾರು ಕಾಂಟ್ರಿಬ್ಯೂಷನ್ ಕೊಡ್ತಾರೆ, ತರಕಾರಿ ಕೊಡ್ತಾ ಇದಾರೆ. ಯಾರಿಗೂ ಕೂಡ ಒತ್ತಾಯ ಇಲ್ಲ, ಎಲ್ಲ ವಾಲಂಟಿಯರ್ಲಿ ಬರ್ತಾ ಇದೆ. ನಾವ್ ಯಾರಿಗೂ ಹೋಗಿ ಕೇಳ್ತಾ ಇಲ್ಲ, ಅವರೇ ಸ್ವ ಇಚ್ಛೆಯಿಂದ ಬಂದು ಈ ಒಂದು ಧರಣಿ ಮುಂದುವರ್ಸ್ರಿ, ನೀವು ಕೈ ಬಿಡಬಾಡ್ರಿ. ಮೆಡಿಕಲ್ ಕಾಲೇಜ್ ಆಗುವವರೆಗೆ ಜನ ನಮ್ಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀವು ಕೈ ಬಿಡಬಾಡ್ರಿ, ನೀವು ಕೂತ್ಕೊಳ್ರಿ, ನಾವಿದೀವಿ ನಿಮ್ ಜೊತೆಯಲ್ಲಿ, ನಾವು ಬೆಂಬಲಿಸ್ತೀವಿ. ಇದು ಇಡೀ ಜಿಲ್ಲೆಗೋಸ್ಕರ ನೀವು ಫೈಟ್ ಮಾಡ್ತಾ ಇದ್ರಿ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ. ಯಾರು ಏನೇ ಅಂದ್ರೂ ಕೂಡ ನಿಮ್ ತಲೆಗೆ ಹಾಕೊಳಕ್ ಹೋಗ್ಬೇಡಿ. ಕೆಲವರೆಲ್ಲ ಆರೋಪ ಮಾಡ್ತಾ ಇದಾರೆ, ಅದ್ಯಾವುದು ತಲೆಗೆ ಹಾಕೊಳಕ್ ಹೋಗ್ಬೇಡಿ. ನೀವೇನ್ ನ್ಯಾಯಯುತವಾಗಿ ಈ ಹೋರಾಟ ಮಾಡ್ತಾ ಇದ್ರಿ, ಅದನ್ನ ಮುಂದುವರಿಸ್ರಿ ಅಂತೇಳಿ ಜನ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ರೆ, ಆ ಆಶೀರ್ವಾದದಿಂದ ನಾವು ಈ ಧರಣಿಯನ್ನ ಮುಂದಕ್ಕೆ ತಗೊಂಡು ಹೊಂಟಿದ್ವಿ. ಇದು ಯಶಸ್ವಿ ಆಗುವವರೆಗೆ ಕೂಡ ನಮ್ಮ ಹೋರಾಟ ಇರುತ್ತೆ. ಯಾವ ಕಾರಣಕ್ಕೂ ಕೂಡ ನಾವು ಇಲ್ಲಿಂದ ಎದ್ದು ಹೋಗಲ್ಲ. ಮೆಡಿಕಲ್ ಕಾಲೇಜ್ ಘೋಷಣೆ ಆದ ನಂತರ ನಾವು ಇಲ್ಲಿಂದ ಎದ್ದು ಹೋಗೋದು ಅಂತ ನಿರ್ಧಾರ ಮಾಡಿದೀವಿ. ನಾವು ಬಿ ಭಗವಾನ್ ರೆಡ್ಡಿ, AIKKMS ರೈತ ಸಂಘಟನೆ ರಾಜ್ಯ ಕಾರ್ಯದರ್ಶಿ ಮತ್ತು ಹೋರಾಟ ಸಮಿತಿಯ ಸದಸ್ಯರು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।